చూపిస్తా వారిలోకి ఎంత నీకు గెలిచి ఉందండి ఆవులు కొట్టాలి గెలిచిలు ఎత్తే భోజనం నంబర్లు ఏంటి చాలా పోసే నంబర్లు అయినాక స్టాండర్డ్గా నేను అని చూపించాలి రెండు కాలువలో వీడియో మేడం కే పొదికితలు చెప్పినాను సెక్రటరీ పొదికితలు చెప్పినాను మెంబర్ గెల్రీ మెంబర్ ఆడు తెంగించుకునేది నా కొరకు తెంగించుకునేసి ఎవరు చేయలేదు వీడియో మేడం చూసిన అడిగిందాకే మెంబర్ చెప్పని వాడిని పట్టుకుంటూ పోవాలా ఇంకో ಹೇಳ್ತೀನಿ. ಏನು ಸರ್ ಪ್ರಾಬ್ಲಮ್ ಏನು ಸರ್ ಈಗ ಬಂದಿರೋದು ಪಂಚಾಯತಿಗೆ ಬಂದಿರುವಂತಹ ಪ್ರಾಬ್ಲಮ್ ಏನು? ಯಾಕೆಂದರೆ ನೀವೇ ಮಾಡಿರುವಂತಹ ಸೊಸಂಕಿನ ಘಟಕ ಕಟ್ಟಿದ್ದೀನಿ ನಾನು. ಸೊಸಂಕಿನ ಘಟಕ ಕಟ್ಬಿಟ್ಟು ಇವರು ಮೈನಿಂಗ್ ಅವ್ರು ಬಂದು ತೊಳ್ಬಿಟ್ರು ಅದನ್ನು. ಮೈನಿಂಗ್ ಅವ್ರು ತೊಳ್ಬಿಟ್ಟು ಅಲ್ಲಿ ಡಿ ಸಿ ಬಂದು ಇದು ಮಾಡಿ ಆ ಡಿ ಸಿ ಬಂದು ಬಿಡ್ತಿದ್ರು ಜಾಗ ಅದನ್ನು ಕಟ್ಟಿದ್ವಿ ತಿರುಗಿ. ಅದು ಅವಾಗೆ ಲಾಸು ಒಂದ್ಸಲ ತೊಳ್ಬಿಟ್ರು ಎಲ್ಲ ಮೈನಿಂಗ್ ಅವರು. ಡಿ ಸಿ ಬಂದು ಜಾಗ ಗುಡಿಸ್ಕೊಟ್ಟು ಇದು ಮಾಡಿ ಎಲ್ಲ ಮಾಡಿದ್ವಿ. ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡೋದು ನಂಗೆ ಲಾಸ್ ಆಗಿದೆ ಮೇಡಮ್, ನೀವೇನು ಪಂಚಾಯತಿ ಕಡೆಯಿಂದ ಏನೇನು ಮಾಡಿಕೊಡಿ ಅಂತ ಕೇಳಿದ್ದೆ ಪಂಚಾಯತಿಯಲ್ಲಿ. ನಾನು ಮಾಡೋಕ್ಕಾಗಲ್ಲ ಆ ಥರ ಅಂತ ಮೇಡಮ್ ಹೇಳಿದ್ರು. ಸರಿ ಮೇಡಮ್ ಆಯಿತು ಹಂಗೆ ಆಗಲಿ, ನನಗೆ ಇರೋದನ್ನ ಬಿಲ್ ಮಾಡಿ ಅಂದು ಪೈಂಟ್ ಹೊಡೆದ್ಬಿಟ್ಟು ನಿನಗೆ 3 ತಿಂಗಳು ಮಾಡ್ಕೊಟ್ಬಿಡ್ತೀನಿ ಅಂತಂದು. ಸರಿ ಪೈಂಟ್ ಹೊಡೆದ್ಬಿಟ್ಟೆ, 1.5 ಲಕ್ಷ ಖರ್ಚು ಮಾಡಿ ಪೈಂಟ್ ಹೊಡೆದ್ಬಿಟ್ಟೆ. ಇವಾಗ ವರ್ಕ್ ಕಂಪ್ಲೀಷನ್ ಕೊಟ್ಬಿಟ್ಟಿದ್ದಾಳೆ, ಬಿಲ್ಲೇ ಆಗಿಲ್ಲ, ವರ್ಕ್ ಕಂಪ್ಲೀಷನ್ ಆಗ್ಬಿಟ್ಟಿದೆ. ಏನು ಮೇಡಮ್ ಅಂತಂದರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ, ಇವಾಗ ಕೇಳ್ತಾ ಇದ್ದೀನಿ ಓಡ್ತಾ ಇದ್ದಾಳೆ. ಈಗ ಎಲ್ಲಿ ಇದು ಮಾಡಿದ್ರಿ? ಯಾವ ಸಾಲಿನ ಯೋಜನೆ ಅದು? ಅದು 20-21ನೇ ಸಾಲ. ಯಾವ ಸ್ಥಳದಲ್ಲಿ ಎಷ್ಟು ಅನುದಾನದಲ್ಲಿ ಮಾಡಿದ್ರಿ? 11,82,000. ಎಷ್ಟು ಬಿಲ್ ಆಗಿತ್ತು? ಎಷ್ಟು ಬಿಲ್ ಬರಬೇಕಾಗಿದೆ? 9 ಲಕ್ಷ ಚಿಲ್ಲರೆ ಆಗಿದೆ, ಇನ್ನು 2,80,000 ಬರ್ಬೋದು. ಅದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಹೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ವರ್ಕೇ ಕಂಪ್ಲೀಷನ್ ಆಗ್ಬಿಟ್ಟಿದೆ. ಈಗ ವರ್ಕೇ ಕಂಪ್ಲೀಟ್ ಆಗಿದೆ ಅವರು ತೋರಿಸ್ತಾ ಇದ್ದಾರೆ. ಹೌದು. ಹಣ ಏನಾಯ್ತು ಹಾಗಾದ್ರೆ? ಅದು ಹಣ ಹೋದಂಗೆ ಇವಾಗ ಕಂಪ್ಲೀಷನ್ ಕೊಟ್ಬಿಟ್ಟಿದಾರಲ್ಲ. ಈಗ ನೀವು ಬಂದ್ಬಿಟ್ಟು ಈ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಈಗ ಅಧ್ಯಕ್ಷರು ಮಾಡಿದ್ರಿ, ನಿಮ್ಮ ನೇತೃತ್ವದಲ್ಲೇ ಅಧ್ಯಕ್ಷನ ಇಳಿಸಿ ಮತ್ತೊಂದೊಂದು ಅಧ್ಯಕ್ಷನೂ ಮಾಡಿದ್ರಿ. ಸೊ ನೀವು ಮಾಡಿದಂತಹ ಇದರಲ್ಲಿ ನಿಮ್ಮ ಅಧ್ಯಕ್ಷರು ಈ ವಿಚಾರದಲ್ಲಿ ಏನು ಹೇಳ್ತಾರೆ? ಅವ್ರಿಗೇನು ಕೇಳೋಕ್ಕೆ ರೈಟ್ಸ್ ಇರಲ್ಲ ಸರ್. ಯಾಕೆ? ಎಲ್ಲ ಅಧಿಕಾರಿಗಳದ್ದು ಪವರ್ ಇದೆ. ಅಧಿಕಾರಿಗಳು ಏನು ಹೇಳಿದ್ರೆ ಅದೇ. ಇವಾಗ NMR ತೆಗೀರಿ ಮೇಡಮ್ ಅಂತಂದ್ರೆ ತೆಗಿಯಲ್ಲ, ಯಾಕೆಂತಂದ್ರೆ ಬುಧವಾರ ತೆಗಿತೀವಿ ಅಂತ. ನಿಮ್ಮ ಅಧ್ಯಕ್ಷ ಏನ್ ಹೇಳ್ತಾರೆ? ಅಧ್ಯಕ್ಷರಿಗೆ ಗಮನಕ್ಕೆ ಹೋಗಾಗ ಅಧ್ಯಕ್ಷರಿಗೆ ಏನು ಗೊತ್ತಾಗೋದೇ ಇಲ್ಲ ಸರ್. ಇದ್ರಲ್ಲಿ ಸೈನ್ ಮಾಡು ಅಂದ್ರೆ ಮಾಡ್ಬೇಕಷ್ಟೇ, ಇದನ್ನ ಡಾಂಗಾಲ್ ಹಾಕೊಂಡ್ರೆ ಹಾಕ್ಬೇಕಷ್ಟೇ. ಅಲ್ಲ, ಅವರು ವಿದ್ಯಾವಂತರ ಅವಿದ್ಯಾವಂತರ? ವಿದ್ಯಾವಂತರೇ. ಏನಿದೆ ಪವರ್ ಇಲ್ವಲ್ಲ? ಅಲ್ಲ, ಅಧ್ಯಕ್ಷ ಪವರ್ ಇಲ್ವಾ? ಏನ್ ಪವರ್ ಇದೆ ಸರ್? ಸುಮ್ಮನೆ ಬರ್ತಾರೆ, ಚೇರ್ಮನ್ ಕೂತ್ಕೊಂತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ನಿಮ್ಮ ಆಗ್ರಹ ಏನು ಸರ್? ನಮ್ಮ ಆಗ್ರಹ ಇಲ್ಲಿ ಮುಂದೂ ಕೆಲಸ ಆಗ್ತಾ ಇಲ್ಲ. ಈಗ ಇವ್ರ ಮೆಂಬರು ಊರಿನಲ್ಲಿ ಗಿಡಗಳೆಲ್ಲ ಕ್ಲೀನ್ ಮಾಡಿದ್ದಾರೆ, ಇದೆಲ್ಲ ಚರಂಡಿಗಳೆಲ್ಲ ಕ್ಲೀನ್ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಒಂದು ರೂಪಾಯಿ ಬಿಲ್ ಆಗಿಲ್ಲ. 1 ರೂಪಾಯಿ ಕೊಟ್ಟಿಲ್ಲ. ಕೇಳಿದ್ರೆ ಊರು ಅಭಿವೃದ್ಧಿ ನಾವು ಮಾಡೋಕ್ಕಾಗಲ್ಲ, ಊರ ಅಭಿವೃದ್ಧಿ ನಮ್ದಲ್ಲ, ಊರಲ್ಲಿ ಕ್ಲೀನ್ ಮಾಡೋಕೆ ನಮ್ಗೆ ಅಧಿಕಾರ ಇಲ್ಲ. ಕೇಳಿದ್ದಕ್ಕೆ ಮೇಡಮ್ PD ಮೇಡಮ್ ಹಿಂಗೆ ಹೇಳ್ತಾರೆ. ಇವಾಗ ಲೈಟ್ಗಳು ಹಾಕ್ತಾ ಇದ್ದೀನಿ, ಇವತ್ತು ಲೈಟ್ಗಳು ಆಗ್ತಾ ಇದೆ, ವಯಸ್ಸು ಸಾಲಿಲ್ಲ. ಬಂದು ಮಂಡಲಲ್ಲಿ ಕೇಳಿದ್ರೆ ಇನ್ನು ಏನು ಮಾಡ್ಕೊಳ್ತೀನಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ, ಗಟ್ಟಿಗೆ ಹೋಗ್ತಾನೆ ಇರ್ತಾರೆ. ವೈರ್ ಬೇಕು, ಊರ್ಗಳಲ್ಲಿ ಹಾಕ್ಬೇಕು, ನಾವು ಊರ್ಗಳು ಒಳ್ಳೇದು ಮಾಡಬೇಕು. ಕೇಳಿದ್ರೆ ಯಾವ್ದು ತಲೆಯಲ್ಲಿ ಆಗ್ತಂತಲ್ಲ. ಮುಂದಿನ ಕ್ರಮ ಏನು ಸರ್? ಮುಂದಿನ ಕ್ರಮ ಅದೇ ಸರ್. ಇವಾಗ DS ಹತ್ರ ಹೋಗ್ಬೇಕು ಅಂತಿದ್ದೀವಿ. ಅವ್ರ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಇದೆಲ್ಲ ಹೇಳ್ಬಿಟ್ಟು ಪ್ರಾಬ್ಲಮ್ಗಳು ಒಂದು ಲೆಟ್ರಲ್ಲಿ ಕೊಟ್ಬಿಟ್ಟು ಒಂದು ಇದು ಮಾಡೋಣ ಅಂತಿದ್ದೀವಿ ಸರ್. ಇಲ್ಲಿ ಆಫೀಸಲ್ಲಿ ಬಂದು ಸ್ಟಾಪ್ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಗೊತ್ತಾ? ನೀನೇನು ನನ್ನ ಕೂರಿಸಿಲ್ಲ, ನೀನೇನು ನನ್ನ ಕೆಲಸ ಕೊಟ್ಟಿಲ್ಲ, ನೀನು ಕೇಳಕ್ಕೆ ನೀನು ಯಾರು? ನಿನ್ನ ಮಾತು ನಾನು ಕೇಳಲ್ಲ. ಏನಕ್ಕಿರೋದು ನಾವು ನಂಬರ್ಗಳು ಅಂತ ಆಫೀಸ್ ಏನಕ್ಕೆ ನಮಗೆ? ಇವಾಗ ಊರುಗಳಿಗೂ ಅಭಿವೃದ್ಧಿ ಮಾಡಬೇಕು, ಒಳ್ಳೇದು ಮಾಡಬೇಕು ಊರುಗಳಲ್ಲಿ. ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ತಾರೆ ಇವರು ಆಫೀಸಲ್ಲಿ. ಇದು ಯಾವ ಪಂಚಾಯತ್, ಯಾವ ಈಗ ಯಾವ PDO ಹೆಸರು? ಘಟಮಾಲ್ಮಂಗಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಚಂದ್ರಕಳ.
ಅಲ್ಲ, ಇವಾಗ ಅವರು ನಿಮ್ಮ ಹತ್ರ ಒಂದು ಒಡಂಬಡಿಕೆಯಾಗಿ ಚೆನ್ನಾಗಿದ್ರಲ್ಲ, ಯಾಕೆ ನಿಮ್ಮ ಮಧ್ಯೆ ಸಮನ್ವಯ ಸರ್ ನಾವೇನು ಕೇಳಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ, ನಾವೇನು ಇದ್ದಿದ್ದು ಕೇಳಿದ್ರೆ ನಾವು ಚೆನ್ನಾಗಿರಲ್ಲ ಅಷ್ಟೇ. ಇದೇ ಪ್ರಥಮನ ಈ ರೀತಿ ಏನು ಪ್ರಥಮ ಅಲ್ಲ, ಇದೆ ಯಾವಾಗ ಹಂಗೆ ನಡೀತಾನೇ ಇದೆ, ಇದೇ ತರ ಬರ್ತಾನೆ ಇದೆ. ನಾವೇನ ಕೇಳಿದ್ರೆ ಇದು ಮಾಡೋದು. ಅಂದ್ರೆ ಇದು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧವಾಗಿ ನಿಮ್ಮ ಒಂದು ಅಸಮಾಧಾನ? ಹೌದೌದು. ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತನಾ, ಹೇಗೆ? ನಮ್ಮ ಮಾತಿಗೆ ಕೇಳ್ತಾ ಇಲ್ಲ ಸರ್, ನಾವು ಇವಾಗ ಅವ್ರ ಮೆಂಬರು, ಅವ್ರ ಮಾತಿಗೆ ಕೇಳೋದು. ನಾವು ಹೇಳ್ತಾ ಇದೀವಿ, ಓಡ್ತಾನೆ ಇದ್ದಾಳೆ ಗಾಡಿ ಹಾಕ್ಬಿಟ್ಟು.